बोला सही कर रहे हैं, उपकार थोड़ी कर रहे हैं हिंदुस्तान पे कम चला के, कम चलाओ। दुनिया भर में बैंड बज गया है, हिंदुस्तान अभी तक बिंदास खा रहे पी रहे ना दबा के। तुम लोग पेट्रोल बिल मतलब मिल रहे ना, गैस वेस मिल रहा है ना, फिर काय को रो रहे, जो बोला करो। ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಇತ್ತೀಚೆಗೆ ಜಾಕಿ ಶ್ರಾಫ್ ಅವರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇಶದಲ್ಲಿ ಪೆಟ್ರೋಲ್ ಇದೆ, ಗ್ಯಾಸ್ ಇದೆ, ಊಟ ಇದೆ, ಇನ್ನು ಯಾಕೆ ಜನ ಗೋಳಾಡ್ತಾ ಇದ್ದಾರೆ ಅಂತ. ಜಾಕಿ ಶ್ರಾಫ್ ಅವರ ಈ ಮಾತು ಕೇಳಿದಾಗ ನಂಗೊಂದು ಪ್ರಶ್ನೆ ಬಂತು. ಇವರು ನಿಜವಾಗಿಯೂ ಭಾರತದ ಸಾಮಾನ್ಯ ಜನರ ಬದುಕನ್ನ ನೋಡಿಕೊಂಡು ಮಾತನಾಡ್ತಿದ್ದಾರಾ, ಅಥವಾ ತಮ್ಮ ಸುತ್ತಮುತ್ತ ಕಾಣುವಂತಹ ಪ್ರಪಂಚವನ್ನೇ ನೋಡಿ ದೇಶ ಅಂತ ಅಂದ್ಕೊಂಡಿದ್ದಾರಾ? ಜಾಕಿ ಶ್ರಾಫ್ ಸರ್, ಪೆಟ್ರೋಲ್ ಸಿಗೋದು ದೊಡ್ಡ ಸಾಧನೆನಾ, ಅಥವಾ ಅದು ಸರ್ಕಾರ ಮಾಡ್ಲೇಬೇಕಾದ ಕೆಲ್ಸನಾ? ಗ್ಯಾಸ್ ಸಿಲಿಂಡರ್ ಸಿಗೋದು ಉಪಕಾರನ, ಅಥವಾ ಜನ ತಮ್ಮ ದುಡ್ಡು ಕೊಟ್ಟು ತಗೋತಾ ಇರುವ ವಸ್ತುವ? ಇಲ್ಲಿ ಯಾರು ಉಚಿತವಾಗಿ ಏನೂ ತಗೋತಾ ಇಲ್ಲ. ಪೆಟ್ರೋಲ್ ಹಾಕಿಸಿಕೊಳ್ತಾರೆ ಅಂದ್ರೆ ದುಡ್ಡು ಕೊಡ್ತಾರೆ, ಗ್ಯಾಸ್ ತಗೋತಾರೆ ಅಂದ್ರೂ ದುಡ್ಡು ಕೊಡ್ತಾರೆ, ಅಕ್ಕಿ ಬೇಳೆ ತರಕಾರಿ ತಗೋತಾರೆ ಅಂದ್ರೆ ದುಡ್ಡು ಕೊಡ್ತಾರೆ ಸರ್. ಅಷ್ಟೇ ಅಲ್ಲ, ಪ್ರತಿ ವಸ್ತು ತಗೋವಾಗ ತೆರಿಗೆಯನ್ನೂ ಕೊಡ್ತಾರೆ. ಹಾಗಾದ್ರೆ ಪ್ರಶ್ನೆ ಕೇಳೋ ಹಕ್ಕು ಇಲ್ವಾ ಹೇಳಿ? ಜಾಕಿ ಸರ್, ಒಮ್ಮೆ ಸಿನಿಮಾ ಸೆಟ್ ನಿಂದ ಹೊರಗಡೆ ಬಂದು ಒಬ್ಬ ಆಟೋ ಡ್ರೈವರ್ ಹತ್ರ ಹೋಗಿ ಕೇಳಿ, ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಎಷ್ಟು ಕಷ್ಟ ಆಗತ್ತೆ ಅಂತ. ಒಬ್ಬ ಸ್ವಿಗ್ಗಿ ಹುಡುಗನ ಹತ್ರ ಕೇಳಿ, ದಿನಕ್ಕೆ 12 ಗಂಟೆ ಓಡಾಡಿ ಎಷ್ಟು ಉಳಿಸ್ಕೋತಾನೆ ಅಂತ. ಒಬ್ಬ ರೈತನ ಹತ್ರ ಹೋಗಿ ಕೇಳಿ, ಡೀಸೆಲ್ ಬೆಲೆ ಏರಿದಾಗ ಕೃಷಿ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಒಬ್ಬ ಮನೆಯಮ್ಮನ ಹತ್ರ ಹೋಗಿ ಕೇಳಿ, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆದಾಗ ಮನೆಯ ಲೆಕ್ಕ ಹೇಗೆ ತಪ್ಪುತ್ತೆ ಅಂತ. ಅವ್ರು ಹೇಳೋದು ಗೋಳಾಟ ಅಲ್ಲ ಸರ್, ಅದು ಅವರ ಜೀವನ, ಅದು ಅವರ ನೋವು, ಅದು ಅವರ ಪ್ರತಿದಿನದ ಹೋರಾಟ. ಇನ್ನೊಂದು ಮಾತು, ರಾಜಕೀಯದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳ್ತೀರಲ್ವಾ ಸರ್? ರಾಜಕೀಯದ ಬಗ್ಗೆ ಮಾತನಾಡದೆ ಹೇಗಿರೋದು ಹೇಳಿ? ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಾ ಇಲ್ವಾ ಅನ್ನೋದನ್ನ ರಾಜಕೀಯ ತೀರ್ಮಾನ ಮಾಡುತ್ತೆ. ಶಾಲೆಗೆ ಫೀಸ್ ಎಷ್ಟಿರ್ಬೇಕು ಅನ್ನೋದನ್ನು ರಾಜಕೀಯ ತೀರ್ಮಾನ ಮಾಡುತ್ತೆ. ಪೆಟ್ರೋಲ್ ಮೇಲೆ ತೆರಿಗೆ ಎಷ್ಟು ಹಾಕ್ಬೇಕು ಅನ್ನೋದನ್ನು ರಾಜಕೀಯನೇ ತೀರ್ಮಾನ ಮಾಡುತ್ತೆ ಸರ್. ಆಸ್ಪತ್ರೆ ಸೌಲಭ್ಯ ಹೇಗಿರಬೇಕು ಅನ್ನೋದನ್ನು ರಾಜಕೀಯ ತೀರ್ಮಾನ ಮಾಡುತ್ತೆ. ಹಾಗಿರುವಾಗ ರಾಜಕೀಯದ ಬಗ್ಗೆ ಮಾತನಾಡಬೇಡಿ ಅಂದ್ರೆ ಹೇಗೆ? ಪ್ರಜಾಪ್ರಭುತ್ವ ಅಂದ್ರೆ ಅದು ವರ್ಷಕ್ಕೊಮ್ಮೆ ವೋಟ್ ಹಾಕಿ ಮನೆಗೆ ಹೋಗೋದು ಅಲ್ಲ. ಮಧ್ಯ ಪ್ರಶ್ನೆ ಕೇಳೋದು ಕೂಡ ಪ್ರಜಾಪ್ರಭುತ್ವ, ತಪ್ಪು ಕಂಡ್ರೆ ಪ್ರಶ್ನೆ ಕೇಳೋದು ಕೂಡ ಪ್ರಜಾಪ್ರಭುತ್ವ, ಉತ್ತರ ಹೇಳೋದು ಕೂಡ ಪ್ರಜಾಪ್ರಭುತ್ವ. ಇವತ್ತೊಂದು ಪ್ರಶ್ನೆ ಕೇಳಿದ್ರೆ ಕೆಲವರು ದೇಶದ್ರೋಹಿ ಅಂತಾರೆ, ಇನ್ ಕೆಲವರು ಗೋಳಾಡ್ತಿದ್ದೀರಾ ಅಂತಾರೆ. ಆದ್ರೆ ನಿಜ ಏನ್ ಗೊತ್ತಾ ವೀಕ್ಷಕರೇ? ಪ್ರಶ್ನೆ ಕೇಳೋ ಜನ ಇದ್ರೆ ಮಾತ್ರ ದೇಶ ಮುಂದೆ ಹೋಗುತ್ತೆ. ಪ್ರಶ್ನೆ ಕೇಳೋ ಜನ ಇಲ್ದಿದ್ರೆ ಅಧಿಕಾರಿಗಳು ಆರಾಮಾಗಿ ಕುಳಿತು ಬಿಡ್ತಾರೆ. ಅದಕ್ಕೆ ಜನ ಕೇಳ್ತಾರೆ, ಉದ್ಯೋಗ ಎಲ್ಲಿದೆ, ಬೆಲೆ ಯಾಕೆ ಇಷ್ಟು ಜಾಸ್ತಿ, ರೈತರ ಸಮಸ್ಯೆ ಯಾವಾಗ ಮುಗಿಯುತ್ತೆ, ಯುವಕರಿಗೆ ಅವಕಾಶ ಯಾವಾಗ ಸಿಗುತ್ತೆ? ಇದು ದೇಶ ವಿರೋಧಿ ಅಲ್ಲ, ಇದು ದೇಶದ ಬಗ್ಗೆ ಇರುವಂತಹ ಕಾಳಜಿ, ದೇಶ ಚೆನ್ನಾಗಿರ್ಬೇಕು ಅನ್ನುವಂತಹ ಆಸೆ. ಜಾಕಿ ಸರ್, ಎಲ್ರೂ ನಿಮ್ ಹಾಗೆ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಿಲ್ಲ ರೀ. ಸಾಮಾನ್ಯ ಜನ ತಿಂಗಳ ಕೊನೆಗೆ EMI ಅನ್ನ ಕಟ್ಬೇಕು, ಮಕ್ಕಳ ಫೀಸ್ ಕಟ್ಬೇಕು, ಬಾಡಿಗೆ ಕಟ್ಬೇಕು, ಗ್ಯಾಸ್ ತಗೋಬೇಕು, ಪೆಟ್ರೋಲ್ ಕೂಡ ಹಾಕಿಸ್ಕೊಳ್ಬೇಕು. ಈ ಎಲ್ಲದರ ಮಧ್ಯೆ ಬದುಕು ಸಾಗಿಸ್ಬೇಕು. ಅವರ ಕಷ್ಟದ ಬಗ್ಗೆ ಅವರು ಮಾತನಾಡದೆ ಬೇರೆ ಯಾರು ಮಾತನಾಡ್ತಾರೆ ಹೇಳಿ? ಹಾಗಾಗಿ ನಾವು ಇವತ್ತೂ ಪ್ರಶ್ನೆ ಕೇಳ್ತೀವಿ, ಮುಂದೆಯೂ ಕೇಳ್ತೀವಿ, ಇನ್ಮುಂದೆ ಕೇಳ್ತಾನೆ ಇರ್ತೀವಿ. ಯಾಕಂದ್ರೆ ಇದು ನಮ್ಮ ಹಕ್ಕು. ಪ್ರಶ್ನೆ ಕೇಳೋದು ಗೋಳಾಟ ಅಲ್ಲ, ಪ್ರಶ್ನೆ ಕೇಳೋದು ಪ್ರಜಾಪ್ರಭುತ್ವ, ಪ್ರಶ್ನೆ ಕೇಳೋದು ಜವಾಬ್ದಾರಿ, ಪ್ರಶ್ನೆ ಕೇಳೋದು ದೇಶದ ಮೇಲಿನ ಪ್ರೀತಿ. ಜಾಕಿ ಸರ್, ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಇದೆ ಅನ್ನೋದು ದೊಡ್ಡ ವಿಷಯ ಏನಲ್ಲ. ಗ್ಯಾಸ್ ಏಜೆನ್ಸಿಯಲ್ಲಿ ಗ್ಯಾಸ್ ಇದೆ ಅನ್ನೋದು ಕೂಡ ದೊಡ್ಡ ವಿಷಯ ಅಲ್ಲ. ಸಾಮಾನ್ಯ ಮನುಷ್ಯ ತನ್ನ ಸಂಬಳದಲ್ಲಿ ಅದನ್ನ ತಗೊಳ್ಳೋಕೆ ಆಗ್ತಿದ್ಯಾ ಅನ್ನೋದು ದೊಡ್ಡ ವಿಷಯ. ಜನರು ಬೆಲೆ ಏರಿಕೆಯ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ಅದು ಅವರ ಬದುಕಿನ ಪ್ರಶ್ನೆ. ಜನರು ಉದ್ಯೋಗದ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ಅದು ಅವರ ಭವಿಷ್ಯದ ಪ್ರಶ್ನೆ. ಜನರು ರಾಜಕೀಯದ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ಅದು ಅವರ ಬದುಕನ್ನ ತೀರ್ಮಾನ ಮಾಡುತ್ತೆ. ಹಾಗಾಗಿ ಪ್ರಶ್ನೆ ಕೇಳೋದನ್ನ ಗೋಳಾಟ ಅಂತ ಕರಿಬೇಡಿ. ಪ್ರಶ್ನೆ ಕೇಳೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇವತ್ತು ಕೇಳ್ತೀವಿ, ನಾಳೆಯೂ ಕೇಳ್ತೀವಿ. ಯಾಕಂದ್ರೆ ಮೌನವಾಗಿ ತಲೆ ತಗ್ಗಿಸಿ ಬದುಕೋದಕ್ಕೆ ಅಲ್ಲ, ತಲೆ ಎತ್ತಿ ಬದುಕೋದಕ್ಕೆ ನಮಗೆ ಸಂವಿಧಾನ ಹಕ್ಕನ್ನ ಕೊಟ್ಟಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.